ಎಲ್ಲರಿಗೂ ನಮಸ್ತೆ ಕರ್ನಾಟಕ. ಚರಿತ್ರೆಯ ಮತ್ತೊಂದು ಪ್ರಾಚೀನ ಕಾಲದ ದೇವಾಲಯವನ್ನು ನಾನು ನಿಮಗೆ ತೋರಿಸೋದಕ್ಕೆ ಅಂತ ಬಂದಿದ್ದೀನಿ. ಎಲ್ಲಪ್ಪ ಈ ದೇವಾಲಯ ಬರುತ್ತೆ ಅಂತ ಎಲ್ಲರಿಗೂ ಸಹ ಕ್ವೆಶನ್ ಇರುತ್ತೆ. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಈ ದೇವಾಲಯ ಬಂದು ದೇವನಹಳ್ಳಿಯಲ್ಲಿ ಇದೆ. ಅಂದರೆ ದೇವನಹಳ್ಳಿ ಟಿಪ್ಪು ಸುಲ್ತಾನ್ ಕೋಟೆ ಅಂತಲೇ ನಮಗೆ ಫಸ್ಟ್ ನೆನಪಾಗುತ್ತೆ. ಟಿಪ್ಪು ಸುಲ್ತಾನ್ ಹುಟ್ಟಿರೋದು ಸಹ ಇಲ್ಲೇ, ಅದೇ ಒಂದು ದೇವನಹಳ್ಳಿಯಲ್ಲೇ ಈ ದೇವಾಲಯ ಸಹ ಇದೆ. ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಟಿಪ್ಪು ಸುಲ್ತಾನ್ ಕೋಟೆ ಒಳಗಡೆ ಈ ದೇವಾಲಯ ಕಂಡು ಬರುತ್ತೆ ಅನ್ನೋದೇ ಇಲ್ಲಿನ ಮತ್ತೊಂದು ವಿಶೇಷತೆ. ಈ ಲೊಕೇಶನ್ ಬಂದು ದೇವನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಮೈನ್ ಥಿಂಗ್ ಯಾವುದಪ್ಪ ಈ ದೇವಸ್ಥಾನ ಅಂದರೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ. ಇಲ್ಲಿನ ವಿಶೇಷತೆ ಇಷ್ಟ, ಪ್ರಾಚೀನ ಕಾಲದ ದೇವಾಲಯ ಇದುವರೆಗೂ ಸಹ ಸಂರಕ್ಷಿತವಾಗಿ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿನ ಜನರು ಮತ್ತು ಭಕ್ತಾದಿಗಳು. ಸೊ ಆ ಒಂದು ರಕ್ಷಣೆ ಕಾರ್ಯದಲ್ಲಿ ನಮ್ಮ ಗೌರ್ಮೆಂಟ್ ಸಹ ತುಂಬಾ ಪಾಲನ್ನು ವಹಿಸಿದೆ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ದೇವಸ್ಥಾನದ ಎಂಟ್ರೆನ್ಸ್ ಯಾವ ರೀತಿ ಇದೆ ಅಂತ. ಇಲ್ಲಿನ ಒಂದು ಗೋಪುರವೇ ಇಲ್ಲಿ 4 ಸ್ತಂಭಗಳ ಮೂಲಕ ಒಂದು ರಚಿಸಲ್ಪಟ್ಟಿದೆ. ಇದರ ರಚನೆ ಸಹ ತುಂಬ ಚೆನ್ನಾಗಿದೆ. ಇದು ಶೈಲಿ ಬಂದು ಯಾವುದೆಲ್ಲ ಹೋಲುತ್ತೆ ಅಂದರೆ ವಿಜಯನಗರ ಶೈಲಿಯನ್ನು ನಮಗೆ ನೆನಪು ಮಾಡುತ್ತೆ. ನಾವು ಎಲ್ಲ ಹಿಂದಿನ ದೇವಾಲಯಗಳನ್ನ ನೋಡ್ತಾ ಹೋದರೆ, ಅಂದರೆ ಹಿಂದಿನ ಕಾಲದಲ್ಲಿ ಇದ್ದಂತಹ ವಿಜಯನಗರ ಸಾಮ್ರಾಜ್ಯದ ಶೈಲಿಯಲ್ಲಿ ಯಾವ ರೀತಿ ಕೆತ್ತನೆಗಳನ್ನ ಮಾಡ್ತಾಯಿದ್ರು, ಸೊ ಆ ರೀತಿ ಕೆತ್ತನೆಗಳೇ ನಮಗಿಲ್ಲಿ ಕಂಡು ಬರುತ್ತೆ. ಅಲ್ಲಿ ಗೋಪುರ ಸಹ ನೋಡ್ತಾ ಇರ್ಬೋದು ನೀವು, ಮೇಲ್ಭಾಗದಲ್ಲಿ 5 ಕಳಶಗಳಿಂದ ರಚಿಸಲ್ಪಟ್ಟಿದೆ. ಅಂದರೆ 5 ಕಳಶಗಳನ್ನ ಇಟ್ಟಿದ್ರೆ ಆ ಗೋಪುರದ ಮೇಲೆ, ಮತ್ತು ಆ ರಚನೆ ಎಲ್ಲ ಸಹ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಸಹ ಅಲ್ಲಿ ಕೆತ್ತನೆಯನ್ನು ಮಾಡಿ, ಅಂದರೆ ಅಲ್ಲಿ ಒಂದು ಸ್ಟ್ಯಾಚ್ಯೂಗಳನ್ನ ಇಟ್ಟಿದ್ದಾರೆ. ಈ ಕಡೆ ಬಂದರೆ ಶ್ರೀ ಮಹಾನ್ ವಿಷ್ಣು ನೀರಿನ ಮೇಲೆ ಅಂದರೆ ಮಲ್ಕೊಂಡು ಆ ತಾಯಿ ಭೂತಾಯಿ ಅಂದರೆ ಲಕ್ಷ್ಮೀ ದೇವಿಯ ಜೊತೆಗೆ ಇಲ್ಲಿ ಮಲಗಿರುವಂತಹ ವೈಕುಂಠವನ್ನು ನಮಗೆ ನೆನಪು ಮಾಡುತ್ತೆ. ವೈಕುಂಠ ಒಂದು ಪಿಕ್ಚರ್ ನಮಗೆ ಕಾಣಿಸುತ್ತೆ. ಈ ಒಂದು ಸ್ಟ್ಯಾಚ್ಯೂ ನೋಡಿದ್ರೆ ಈ ಒಂದು ದೇವರನ್ನು ನೋಡ್ತಾ ಇದ್ರೆ ಅಂತ ಹೇಳ್ಬೋದು. ನೋಡ್ತಿದ್ದೀರಲ್ಲ, ಇದು ಚೋಳರ ಕಾಲದಲ್ಲಿ ನಿರ್ಮಿಸಿರುವಂತಹ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ ಏನಪ್ಪ ಅಂದರೆ, ಇಲ್ಲಿ ಒಂದು ಶೈಲಿಯನ್ನು ವಿಜಯನಗರ ಸಾಮ್ರಾಜ್ಯವನ್ನು ಹೋಲುತ್ತೆ ಮತ್ತು ಚೋಳರ ಸಾಮ್ರಾಜ್ಯವನ್ನು ಹೋಲುತ್ತೆ. ಅಂದರೆ 2 ಕಾಲದಲ್ಲಿ ಹೋಲುವಂತಹ ಶೈಲಿಗಳು ನಮಗೆ ಕಂಡು ಬರ್ತಾ ಇದ್ದಾವೆ. ಒಂದೊಂದು ಶೈಲಿ ಸಹ ತುಂಬ ಅದ್ಭುತವಾಗಿ ರಚನೆಯನ್ನು ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಇಲ್ಲಿ ಒಂದು ನಾವು ಮಾನವನ ಅವತಾರದಲ್ಲಿರುವಂತಹ ನರಸಿಂಹ ಸ್ವಾಮಿಯನ್ನು ನೋಡ್ಬೋದು, ಹನುಮಂತರನ್ನು ನೋಡ್ಬೋದು, ಇನ್ನೂ ಅನೇಕ ದೇವರುಗಳನ್ನು ನೋಡ್ಬೋದು. ಸೊ ವೈಕುಂಠ ನಿವಾಸಿಯಾಗಿರುವಂತಹ ವಿಷ್ಣುವನ್ನು ನೋಡ್ಬೋದು, ಲಕ್ಷ್ಮಿಯನ್ನು ನೋಡ್ಬೋದು. ಅದರಲ್ಲೂ ನಮಗೆ ತುಂಬ ಅದೃಷ್ಟವಾಗಿರುವಂತಹ ಅದೃಷ್ಟಲಕ್ಷ್ಮಿ ಕೆತ್ತನೆಯನ್ನು ಸಹ ಇಲ್ಲಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಶಿವನ ಒಂದು ಅವತಾರವನ್ನು ಸಹ ಕೆತ್ತನೆಯನ್ನು ನೋಡ್ಬೋದು. ಇನ್ನು ಅನೇಕ ರೀತಿಯಾದಂತಹ ದೇವರ ಕೆತ್ತನೆಯನ್ನು ಈ ಒಂದು ದೇವಸ್ಥಾನದ ಸುತ್ತಲೂ ಸಹ ಕೆತ್ತನೆಯನ್ನು ಮಾಡಿದ್ದಾರೆ. ಇಲ್ಲಿ ಮತ್ತೊಂದು ವಿಶೇಷತೆಯನ್ನು ಹೇಳ್ತಾ ಇದ್ರು ಅವರು, ಈ ದೇವಸ್ಥಾನ 2 ಸಾಮ್ರಾಜ್ಯ ಶೈಲಿಯನ್ನು ಹೋಲಿಕೆ ಹೋಲಿದೆ. ಈ ಕೋಟೆಯನ್ನ ಮೂಲವಾಗಿ ನಾವು ಟಿಪ್ಪು ಕಟ್ಟಿರೋ ಕೋಟೆ ಅಲ್ಲ, ಈ ಟಿಪ್ಪು ಕಟ್ಟಿರೋ ಕೋಟೆ ಒಳಗಡೆ ಇದೆ ಈ ದೇವಸ್ಥಾನ. ಆದರೆ ಇದು ಹಿಂದಿನ ಕಾಲದಲ್ಲಿ ಪಾಳೆಗಾರರ ವಂಶಕ್ಕೆ ಕಟ್ಟಿರುವಂಥ ದೇವಸ್ಥಾನ ಅಂತ ಹೇಳ್ತಾ ಇದ್ರು. ಏನೇ ಇದೆ, ಈ ಒಂದು ಪ್ರಾಚೀನ ಕಾಲದ ದೇವಾಲಯಕ್ಕೆ ಸುಮಾರು ವರ್ಷದ ಇತಿಹಾಸ ಇದೆ ಅಂತಲೇ ಹೇಳ್ಬೋದು. ಈಗ ದೇವಸ್ಥಾನದ ಮೇಲ್ಭಾಗದಲ್ಲಿ ತುಂಬ ಅದ್ಭುತವಾಗಿ ವರಹ ಸಮೇತ ಅಂದರೆ ವರಹ ರೂಪ ಆಗಿರುವಂತಹ ವಿಷ್ಣು ಸಮೇತ ಲಕ್ಷ್ಮಿಯನ್ನು ಕೂತ್ಕೊಂಡಿರೋದಾಗಿರ್ಬೋದು, ಮತ್ಸ್ಯಾವತಾರ ಆಗಿರ್ಬೋದು, ಇನ್ನೂ ಅನೇಕ ಅವತಾರಗಳನ್ನ ವಿಷ್ಣುವಿನ ಇದನ್ನು ತೋರಿಸ್ತಾರೆ ನಮಗೆ. ಮತ್ತು ಈ ಒಂದು ಕೆತ್ತನೆಗಳೆಲ್ಲ ತುಂಬ ಚೆನ್ನಾಗಿ ಈಗಿನ ಕಾಲದಲ್ಲಿ ಯಾರು ಕೆತ್ತನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂದ್ಕೊಂಡಿದ್ದೀನಿ. ಯಾಕಂದರೆ ಪ್ರತಿಯೊಂದು ಪಾಯಿಂಟ್ ಸಹ ಅದರಲ್ಲಿ ತುಂಬ ಅದ್ಭುತವಾಗಿ ಆ ಒಂದು ಕೆತ್ತನೆಗೆ, ಆ ಒಂದು ಶಿಲೆಗೆ ಜೀವ ತುಂಬೋ ಥರ ಕೆತ್ತನೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಂಥ ಒಂದು ಅದ್ಭುತವಾಗಿರುವಂತಹ ಪ್ರಾಚೀನ ಕಾಲದ ಸ್ಮಾರಕಗಳನ್ನಾಗಿರ್ಬೋದು ಅಥವಾ ಇಂಥ ಒಂದು ದೇವರುಗಳನ್ನಾಗಿರ್ಬೋದು ಕಾಪಾಡ್ಕೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿ ಅಂತಲೇ ಹೇಳ್ತಿದ್ದಾರೆ. ಈ ಕಂಬದ ಕೆತ್ತನೆಗಳು ತುಂಬ ಅದ್ಭುತವಾಗಿದೆ. ಯಾಕಂದರೆ ಒಂದೇ ಕಂಬದಲ್ಲಿ 3 ಭಾಗಗಳಾಗಿ ಮೇಲ್ಭಾಗದಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಕಂಬಗಳಿಗೂ ಅಷ್ಟೇ ಪ್ರತಿಯೊಂದು ಕಂಬದಲ್ಲಿ ಒಂದೊಂದು ರೀತಿಯಾದಂತಹ ಕೆತ್ತನೆ, ಅಂದರೆ ಒಂದೊಂದು ಗೊಂಬೆಗಳನ್ನ ಕೆತ್ತನೆ ಮಾಡಿದ್ದಾರೆ. ಬಟ್ ಯಾವುದು ಸಹ ಒಂದು ಕಂಬದಲ್ಲಿ ವಿಶೇಷ ಆಗಿದೆ. ಸಪೋರ್ಟಿವ್ ಆಗಿ ಒಂದು ವಿಶೇಷವಾಗಿ ಮಾಡಿ ಅಟ್ರಾಕ್ಟಿವ್ ಆಗಿದೆ.
ತುಂಬಾನೇ ನಿಜಕ್ಕೂ ಹೆಮ್ಮೆ ಆಗುತ್ತೆ ಆಗಿನ ಕಾಲದ ಶಿಲ್ಪಿಗಳನ್ನ ನಾವು ನೆನೆಸ್ಕೊಂತಾ ಹೋದ್ರೆ. ಸರಿ, ಈ ದೇವಸ್ಥಾನದ ವಿಶೇಷತೆ ಏನಿದೆ? ದೇವಸ್ಥಾನದ ವಿಶೇಷತೆ ದೇವನಹಳ್ಳಿಯ ಪ್ರಮುಖ ದೇವಾಲಯ. ಅದರಲ್ಲೂ ಕೂಡ ಇದು ದೇವನಹಳ್ಳಿ ನಗರ ನಿವಾಸಿಗಳಿಗೆ ಆಶೀರ್ವಾದ, ಆಯುಷ್ಯು, ಆರೋಗ್ಯ, ಧನಗಳ ಪ್ರಾಪ್ತಿ. ಪ್ರತಿ ರಾಜಕೀಯ ವ್ಯಕ್ತಿ ಕೂಡ ರಾಜಕೀಯ ನಿಂತ್ಕೊಂಡಾಗ ಫಸ್ಟ್ ಪ್ರಾರಂಭ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿನ ಆಶೀರ್ವಾದ ಪಡೆದು ಎಲೆಕ್ಷನಲ್ಲಿ ಸೋಲು ಅನ್ನೋ ಪದನೇ ಇಲ್ಲದಂಗೆ ಗೆದ್ದಿದ್ದಾರೆ. ಈ ವೇಣುಗೋಪಾಲ ಸ್ವಾಮಿ ಆ ಥರ ಶಕ್ತಿ ದೇವತೆ. ಇದು ಎಷ್ಟು ವರ್ಷದ ಹಿಂದೆ ದೇವಸ್ಥಾನ? ಇದು ಸುಮಾರು ಒಂದು 800 ವರ್ಷಗಳ ಹಿಂದಿನದು. ಚೋಳರು ಅಲ್ಲಿ ಒಳಗೆ ಒಂದು ಲಿಪಿ ಇದೆ, ಒಳಗಡೆ ಒಂದು ಲಿಪಿ ಬರಹ ಇದೆ. ಆ ಬರಹ ಯಾರಾದರೂ ಕಲ್ತಿದ್ರೆ ಓದಿಬೇಕಾದ್ರೆ ನೀವು ತಿಳ್ಕೊಳ್ಳಿ. ಇಂಥ ಗೋಡೆಗೆ ಹಾಕಿದ್ದಾರೆ ಕಲ್ಲು, ಪ್ಲೈನ್ ಗೋಡೆಗೆ. ಹಾಂ ಹಾಂ. ಆಮೇಲೆ ಮತ್ತೆ ಈ ದೇವಸ್ಥಾನದ ಪ್ರಮುಖ ಅಂದರೆ ಎಲೆ ಗೋಪಾಲಪ್ಪನವರು ಅಂತಂದವರು ಇದ್ದರು. ಈ ಸುಮಾರು 100-150 ವರ್ಷಗಳಿಂದ ಇದ್ದರು. ಅವರು ದೇವ್ರ ಹತ್ರನೇ ಮಾತನಾಡಿದ್ದಾರೆ. ಏನು, ಈ ದೇವಸ್ಥಾನ ಕಟ್ಟುವಾಗ ಕಷ್ಟಕರವಾದ ಕಲ್ಲುಗಳನ್ನು ಎತ್ತಬೇಕಾದ್ರೆ ಜನಗಳ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಅದಕ್ಕೆ ಅವರು ಬಂದು, ಗೋಪಾಲಪ್ಪ ಯಾಕಪ್ಪ ಇಷ್ಟು ತೊಂದರೆ ಕೊಡ್ತಾ ಇದೆಯಾ, ಸಹಾಯ ಮಾಡು ಅಂದಾಗ ಹಂಗಂದ್ಬಿಟ್ಟು ನಮಸ್ಕಾರ ಮಾಡಿ ಎತ್ತು ಕೈ ಇಟ್ಟಾಗ ಕಲ್ಲು ಅದೇ ಆಟೋಮೆಟಿಕ್ಕಾಗಿ ಇವರು ಸುಮ್ಮನೆ ಸಪೋರ್ಟ್ ಅಷ್ಟೇ. ಆ ಥರ ದೇವಾಲಯ ಕಟ್ಟಿರೋದು ಇದು. ಆ ಕೃಷ್ಣಪ್ಪನವರು ಈ ದೇವಾಲಯಕ್ಕೆ ಮುಖ್ಯಸ್ಥರು, ಪ್ರಮುಖರು. ಮೊದಲನೇದಾಗಿಬಿಟ್ಟು ಅವರು ಒಂದು ಯಾವುದೋ ಮದ್ರಾಸು ಒಂದು ಸ್ಟೀಮರ್ ವ್ಯವಹಾರ ಮಾಡ್ತಾರೆ, ಈರುಳ್ಳಿ. ಆ ಇದರಲ್ಲಿ ಒಂದು ಸರ್ತಿ ಸ್ಟೀಮರ್ನಲ್ಲಿ ಕೋತಿಗಳು ಬಂದವು. ಇಲ್ಲಿ ತಗೊಂಬಂದು ನೋಡಿದ್ರು ಕೋತಿಗಳು. ಆಗ ದೇವನಹಳ್ಳಿಯಲ್ಲಿ ಕೋತಿಗಳೇ ಇರಲಿಲ್ಲ. ಆ ಕೋತಿಗಳು ಇಲ್ಲಿ ಉದ್ಭವ ಆದವು. ಎರಡನೇ ಟೈಮ್ನಲ್ಲಿ ಅವ್ರಿಗೆ ಈ ಮರದ ದಿಮ್ಮಿಗಳು ಬಂದವು. ಆ ಮರದ ದಿಮ್ಮಿಗಳನ್ನು ತಗೊಂಬಂದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರು. ಆಗ ದೇವರೇ ಬುದ್ಧಿ ಕೊಟ್ಟು ಲಕ್ಷದೀಪದ ರಥ ಮಾಡು ಅಂತ ಹೇಳಿ ಮಾಡಿದ್ರು. ಆ ರಥ ಇವತ್ತು ಕೂಡ ಅಲ್ಲಿದೆ. ಆವಾಗಲಿಂದ ಲಕ್ಷದೀಪ ಪ್ರಾರಂಭ ಮಾಡಿದ್ರು. ರಥ ರೆಡಿ ಮಾಡಿ ಲಕ್ಷದೀಪ ರೆಡಿ ಮಾಡಿದ್ರು. ಸುಮಾರು ಒಂದು 20-25 ವರ್ಷದ ಗ್ಯಾಪ್ನಲ್ಲಿ ಇವರು ನಡೆಸ್ಕೊಂಡ್ಬರ್ತಾಯಿದ್ದಾರೆ. ನನಗೆ ಇವತ್ತು ಒಂದು 60-65 ವರ್ಷ ಆಗಿದೆ. ನಾನೊಂದು 4 ಲಕ್ಷ ದೀಪ ನೋಡಿದ್ದೇನೆ. ಅದಕ್ಕೆ ಮೊದಲು 2 ಲಕ್ಷ ದೀಪ ಮಾಡಿದ್ರಂತೆ. ಅಂದರೆ 25 ವರ್ಷಕ್ಕೆ. ಮತ್ತು ಈ ನಡುವೆ ಈಗಾಗಲೇ 10 ವರ್ಷ ಅಥವಾ 15 ವರ್ಷದ ಒಳಗಡೆ, 5 ವರ್ಷದೊಳಗಡೆ ಜನಗಳಿಗೆ ಬುದ್ಧಿ ಕೊಟ್ಟು ಮಾಡ್ತಾಯಿದ್ದಾರೆ. ಈ ಲಕ್ಷದೀಪ ಇಡೀ ಮೈಸೂರು ರಾಜ್ಯಕ್ಕೆ, ಮಹಾರಾಜರಿಗೆ ಇದು ಇಲ್ಲಿಂದ ಸ್ವಾಮಿ ಈ ರಥೋತ್ಸವದ ಟೈಮ್ನಲ್ಲಿ ತಾಂಬೂಲ ಬಾಯಿಗೆ ಕೊಡೋರಂತೆ. ಆ ತಾಂಬೂಲನ ಇಲ್ಲಿಂದ ಪಾರ್ಸಲ್ ಮಾಡಿ ಮಹಾರಾಜರಿಗೆ ಕಳಿಸೋರಂತೆ. ಸ್ವಾಮಿಗೆ ಶಯನೋತ್ಸವ ಅಂತ ಮಾಡೋರು. ಆ ತಾಂಬೂಲ ತಗೊಂಡೋಗಿ ಮಹಾರಾಜರಿಗೆ ಕೊಡ್ತಿದ್ದಂಥ ಜಯಚಾಮರಾಜೇಂದ್ರ ಒಡೆಯರ್ ಅವರಿಗೆ. ಅರ್ಥ ಆಯ್ತಾ? ಅಷ್ಟು ಇದಕ್ಕೆ ಹೆಸರುವಾಸಿ ಇದೆ. ಇನ್ನೂ ನೀವು ಹೇಳಬೇಕಾದ್ರೆ ಪ್ರಮುಖ ದೇವತೆ ದೇವನಹಳ್ಳಿ ಅಂತ ಹೆಸರು ಬರಬೇಕಾದ್ರೇ ಆ ದೇವಣ್ಣ ಅನ್ನೋರು ಯಾವಾಗ ಕಟ್ಟಿದ, ಸಿಂಪಲ್ಲಾಗಿ ಕೋಟೆ ಆ ದೇವಣ್ಣ ಅನ್ನೋರು ಕಟ್ಟಿದ್ದು. ಆ ದೇವಣ್ಣವ್ರು ಕಟ್ಟಿದ್ದಕ್ಕೆ ಆ ಸಂದರ್ಭದಲ್ಲಿ ಚೋಳರು ಬಂದು ಕಟ್ಟಿದ್ರು. ಅವ್ರು ಹೋದ್ಮೇಲೆ ಇದು ಈ ರೀತಿ ಇತಿಹಾಸ. ಅವರು ಮಾತಾಡ್ತಾರೆ. ದೇವಸ್ಥಾನದ ವಿಶೇಷತೆ ಚೋಳರ ಕಾಲದಲ್ಲಿ ಇದು ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದಕ್ಕೆ ಮೂಲ ಕರ್ತರು ಯಾರು ಅಂತ ಹೇಳಿದ್ರೆ ಈ ಕೆಂಪೇಗೌಡರು, ಬೆಂಗಳೂರು ಕಟ್ಟಿದ ಕೆಂಪೇಗೌಡರ ವಂಶಸ್ಥರೇ ಇದನ್ನು ಕಟ್ಟಿರೋದು. ಬೈರೇಗೌಡರೇ ಕಟ್ಟಿರೋ ದೇವಸ್ಥಾನ ಕಟ್ಟಿರೋದು ಅವರೇ. ಕೋಟೆನೂ ಕಟ್ಟಿರೋದವರೇ, ದೇವಸ್ಥಾನ ಕಟ್ಟಿರೋದು ಅವರೇ.
ಇದಕ್ಕೆ ಟಿಪ್ಪು ಸುಲ್ತಾನರ ಕೊಡುಗೆ ಕೂಡ ಜಾಸ್ತಿ ಇದೆ. ಇಲ್ಲಿ ಟಿಪ್ಪು ಪಕ್ಕ ಕೂಡ ಇದೆ, ಹುಟ್ಟಿದ ಸ್ಥಳ ಕೂಡ ಇದೆ, ಪಕ್ಕದಲ್ಲಿದೆ. ಅವರು ಕೂಡ ತುಂಬ ಬೆಲೆ ಬಾಳುವ ವಜ್ರ ಖಚಿತವಾದಂತಹ ಇದು ಇದು ಕೂಡ ಕೊಟ್ಟಿದ್ದಾರೆ, ಕಿರೀಟಗಳು ಕೂಡ ಕೊಟ್ಟಿದ್ದಾರೆ, ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿ ವರ್ಷ ಮಾಘ ಮಾಸದಲ್ಲಿ ಒಂದು ವೇಣುಗೋಪಾಲ ರಥೋತ್ಸವ ಆಗುತ್ತೆ. ಆಮೇಲೆ ತಿರ್ಗಾ 5 ವರ್ಷ 10 ವರ್ಷ ಕಾಲದಲ್ಲಿ ಒಂದು ಲಕ್ಷದೀಪೋತ್ಸವ ಕೂಡ ಆಗುತ್ತೆ. ಅವ್ರು ಹೇಳ್ದಂಗೆ ಮೈಸೂರು ಸಂಸ್ಥಾನದಲ್ಲಿ ಒಳಪಟ್ಟಿರ್ತಕ್ಕಂಥ ಒಂದು ಇದು ದೇವನಹಳ್ಳಿ ಅಥವಾ ದೇವನಾಪುರ. ಅದರ ಟಿಪ್ಪು ಬಂದ ಮೇಲೆ ಅಜ್ಗಲ್ಪುರ ಅಂತ ಹೇಳ್ಬಿಟ್ಟು ಕೂಡ ಈ ಸ್ಥಳಕ್ಕೆ ಹೆಸರಿದೆ. ಈ ದೇವಸ್ಥಾನ ಈಗ ಇದೇ ಇದರಲ್ಲಿದೆ. ಈಗ ಮುಜರಾಯಿತಿ ದೇವಸ್ಥಾನ ಆಗಿದೆ. ಸರ್ಕಾರಿ ಮಟ್ಟದಲ್ಲಿ ಇದನ್ನ ಮೇಂಟೈನ್ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಇರುವಂತಹ ವಿಗ್ರಹದ ಬಗ್ಗೆ ಏನು ಹೇಳ್ತೀರಾ? ದೇವಸ್ಥಾನ ವಿಗ್ರಹದಿದ್ದರೆ ನೋಡಿ, ಇದು ತಿರುಪತಿ ತಿಮ್ಮಪ್ಪನ ವಿಗ್ರಹ ಟೈಪ್ ಇದೆ. ಎಲ್ಲ ತಿರುಪತಿ ತಿಮ್ಮಪ್ಪಂದು ಏನು ಇದು ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಒಂದು ಇಲ್ಲಿ ಇದೆ. ಆವತಿ ಹತ್ರ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಒಂದು, ವಿಜಯಪುರದಲ್ಲಿ ಚನ್ನಕೇಶವ ದೇವಸ್ಥಾನ ಒಂದು. ಈ 3 ವಿಗ್ರಹಗಳು ಒಂದೇ ಇದರಲ್ಲಿ ಒಬ್ಬ ಶಿಲ್ಪಿ ಮಾಡಿರ್ತಕ್ಕಂಥ ವಿಗ್ರಹಗಳು. 3 ನೋಡಿದ್ರೆ ತಿರುಪತಿ ತಿಮ್ಮಪ್ಪನ ನೀವು ಇದು ನೋಡ್ತೀರೋ ಎಲ್ಲ ಒಂದು ಇರುತ್ತೆ. ಅಲಂಕಾರ ಕೂಡ ಪ್ರತಿ ಅಲಂಕಾರ ಕೂಡ ತಿರುಪತಿ ತಿಮ್ಮಪ್ಪಂದು ಮಾಡ್ತಾರೆ. ಇಲ್ಲಿ ಇದು ಮಾಡ್ತಾರೆ. ಇಲ್ಲಿ ಶೈಲಿ ಬಂದ್ಬಿಟ್ಟು ವಿಜಯನಗರ ಶೈಲಿಯನ್ನ, ವಿಜಯನಗರ ಅಲ್ಲ, ಚೋಳರ ಶೈಲಿ, ಚೋಳರು. ಅಲ್ಲಿ ಸರ್ಕಾರದವರು ಹಾಕಿರೋಂಥದ್ದು ವಿಜಯನಗರ ಶೈಲಿಯನ್ನ ಹೋಲುತ್ತೆ ಅಂತ ನಾನು ಹೇಳ್ತೀನಲ್ಲ, ವಿಜಯನಗರ ಸಂಸ್ಥಾನ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಇದೆಲ್ಲ ಆಳ್ವಿಕೆಗೆ ಒಳಪಟ್ಟಾಗ ನಾವು ಏನು ಬಳ್ಳಾರಿ ಇದು ಎಲ್ಲಿ ಹಂಪಿ ಇದರಲ್ಲಿ ಹೋಗ್ತದೆ ಅದೇ ಥರ ಚೋಳರ ಕಾಲದ ಶೈಲಿ, ಚೋಳ ರೀತಿಯಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಇದು ಗೋಪುರ ಎಲ್ಲ ಬಂದು 5 ಕಳಶಗಳನ್ನ ಒಳಗೊಂಡಿದೆ. 5 ಕಳಶಗಳನ್ನ ಒಳಗೊಂಡಿದೆ. ಇದ್ರ ವಿಶೇಷತೆ ಏನು ಸರ್? ನಾವು ನೋಡೋ ಅಂತ ದೇವಸ್ಥಾನಗಳೆಲ್ಲ ಇಲ್ಲ ಒಂದಿರುತ್ತೆ ಆ ಥರ ಗೋಪುರದ ಮೇಲೆ ಕಳಶ, ಇಲ್ಲಿ 5 ಕಳಶಗಳನ್ನ ಇಟ್ಟಿದಾರಲ್ಲ. 5 ಕಳಶಗಳನ್ನ ಇಟ್ಟಿದ್ದಾರೆ. ಸಮ್ ಟೈಮ್ ಮಾಡಿಫೈಡ್, ಏನು ಮಾಡಿಫೈಡ್ ಅಲ್ಲಿ ಚೋಳರ ಕಾಲದನೇ ಮಾಡಿಫೈಡ್ ಅಷ್ಟೇ, ಅದು ಮಾಡಿಫೈಡ್. ಓಕೆ ಸರ್. ಇದು ಧ್ವಜಸ್ತಂಭ ಬಂದರೆ ಇಲ್ಲಿ 4 ಕಂಬಗಳನ್ನ ಒಳಗೊಂಡು ಮುಂದೆ ನಾವು ಹೋಗ್ಬೇಕಾಗತ್ತೆ. ಅದು ಏನು ಸರ್ ವಿಶೇಷತೆ? ಸರ್ ವಿಶೇಷತೆ ಏನಂತ ಹೇಳಿದ್ರೆ, ಒಂದು ಏನಾಗಿದೆ ನೋಡಿ, ಅಲ್ಲಿ ಇಲ್ಲಿ ನೀವು ಇದಕ್ಕೆ ನೋಡ್ಬೋದಲ್ಲಿ ಏನು ಅಂತಂದರೆ ಮುಂದುಗಡೆ ಇದೆಯಲ್ಲ ಇನ್ನೊಂದಿದೆ, ಅದಕ್ಕೆ ಗರುಡ ಧ್ವಜ ಅಂತ ಹೇಳ್ತಾರೆ. ಗರುಡ ಅದು ವಾಹನ ಗರುಡ. ಅದಕ್ಕೇನು ಗೊತ್ತಾ, ಅದಕ್ಕೂ ಒಂದು ಇದರಲ್ಲಿ ಅಂತ ಹೇಳ್ಬಿಟ್ಟು 4 ಇದರಲ್ಲಿ ಇದೆ, ಗರುಡ ಮಂಟಪ ಅಂತ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್, ಇಲ್ಲಿ ದೇವನಹಳ್ಳಿ ಕೋಟೆಯ ವಿಶೇಷತೆ ಏನಿದೆ ಸರ್? ದೇವನಹಳ್ಳಿ ಕೋಟೆ ಅಂತಂತಂದರೆ ಇಲ್ಲಿ ಏನು ಗೊತ್ತಾ ಏನಾಗಿದೆ ಅಂತಂತಂದರೆ, ಇಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿ ಇದು ಒಂದು ಆಳ್ವಿಕೆಗೆ ಒಳಪಟ್ಟ ಒಂದು ಕ್ಷೇತ್ರ ಇದೆ. ಇವರೆಲ್ಲ ಪಾಳೆಗಾರ ವಂಶ. ಯಾರು? ಬೈರೇಗೌಡರು, ಅವರೆಲ್ಲ ಪಾಳೆಗಾರರು. ಅವರು ಏನು ಮಾಡಬೇಕಂದ್ರೆ ಇಲ್ಲಿ ಅವರ ಒಂದು ಏನಂತಂದರೆ ಅವ್ರ ಸೇಫ್ಟಿಗೋಸ್ಕರ ಮತ್ತು ಬೇರೆ ಇದಕ್ಕೋಸ್ಕರ ಅವ್ರು ಕೋಟೆ ಕಟ್ಕೋಬೇಕಾಗಿತ್ತು. ಕೋಟೆ ಕಟ್ಟೋದು ಆಟೋಮೆಟಿಕಲಿ ಒಂದು ದೇವಸ್ಥಾನ ಅವರು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ರು, ವೇಣುಗೋಪಾಲ ದೇವಸ್ಥಾನ. ಅದೇ ರೀತಿ ಪ್ರಾಚೀನದ ಇದು ಮಾರಮ್ಮನ ದೇವಸ್ಥಾನ ಇದೆ. ಇದು ನಮ್ಮ ಗ್ರಾಮ ದೇವತೆ ದೇವಸ್ಥಾನ. ಇದು ಕೋಟೆಯಲ್ಲಿರ್ತಕ್ಕಂಥ ದೇವಸ್ಥಾನ. ಚಂದ್ರಮೌಳೇಶ್ವರ ದೇವಸ್ಥಾನ ಇದಿದೆ. ಇಲ್ಲಿ ಸುತ್ತು ಕೋಟೆ ಕಾಯೋದಕ್ಕೆ ನಾಯಕರು ಜನಾಂಗ ಇದೆ. ನಾಯಕರ ಜನಾಂಗ ಮತ್ತು ಬ್ರಾಹ್ಮಣ ಜನಾಂಗ ಮಾತ್ರ ಈ ಕೋಟೆಯಲ್ಲಿ ಮೊದಲು ವಾಸ ಮಾಡ್ತಿದ್ವಿ. ಇವಾಗ ಇತರೆ ಜನಾಂಗ ಸೇರ್ತಾರೆ. ಸರ್, ಈಗ ಕೋಟೆ ಅಂತ ನಾವು ಹೇಳೋದಾದ್ರೆ ಅದು ಟಿಪ್ಪು ಸುಲ್ತಾನ್ ಕೋಟೆ ಅಂತಾನೆ ಫೇಮಸ್ ಆಗಿದೆ. ಟಿಪ್ಪು ಸುಲ್ತಾನ್ ಜನ್ಮಸ್ಥಳ. ಟಿಪ್ಪು ಸುಲ್ತಾನು ಈ ಕೋಟೆಯನ್ನು ಕಟ್ಟಿದ್ದ. ಬೈರೇಗೌಡ ಕೊಟ್ಟು ಆವತಿ ಬೈರೇಗೌಡರು ಕಟ್ಟಿರತಕ್ಕಂಥ ಕೋಟೆ. ಆದರೆ ಇಲ್ಲಿ ಹೆಸರು ಬಂದು ಟಿಪ್ಪು ಸುಲ್ತಾನ್ ಕೋಟೆ ಅಂತ. ಇಲ್ಲ, ಟಿಪ್ಪು ಸುಲ್ತಾನ್ ಕೋಟೆ ಅಂತ ಹಾಕಿಲ್ಲ. ಟಿಪ್ಪು ಸುಲ್ತಾನ್ ಜನ್ಮಸ್ಥಳ ಇದೆ. ಟಿಪ್ಪು ಸುಲ್ತಾನ್ ಕೋಟೆ ಅಂತ ಇಲ್ಲಿ ಹಾಕಿಲ್ಲ. ಇಲ್ಲಿ ಹಾಕಿ ನೋಡಿ, ಒಂದು ಬೋರ್ಡ್ ಇದೆ, ಅದರಲ್ಲಿ ಸಾಕಷ್ಟು ಇತಿಹಾಸ ಇದೆ. ಟಿಪ್ಪು ಸುಲ್ತಾನ್ ಕಟ್ಟಿರೋ ಕೋಟೆ ಅಲ್ಲ. ಆದರೆ ಟಿಪ್ಪು ತಂದೆ ಹೈದರಾಲಿ ಈ ಕ್ಷೇತ್ರವನ್ನು ಇದನ್ನು ವಶಪಡಿಸ್ಕೊಳ್ಳೋದಕ್ಕೋಸ್ಕರ ಯುದ್ಧಕ್ಕೆ ಬಂದಿದ್ದಾನೆ. ಯುದ್ಧಕ್ಕೆ ಬಂದಾಗ ಏನಾಗಿದೆ, ಟಿಪ್ಪುವಿನ ಜನನ ಆಗಿದೆ. ಟಿಪ್ಪುವಿನ ಜನನ ಅಲ್ಲಾಗಿದೆ. ಟಿಪ್ಪುವಿನ ಜನನ ಆದಮೇಲೆ ಟಿಪ್ಪು ಇಲ್ಲಿ ಹುಟ್ಟಿದ ನನ್ನ ಗುರುತಿಗೆ ಟಿಪ್ಪು ಸುಲ್ತಾನು ಅವನು ರಾಜನ ಆದಮೇಲೆ 3 ಕಿರೀಟಗಳನ್ನ ಕೊಟ್ಟು ವಜ್ರ 4-5 ಕಿರೀಟಗಳನ್ನು ಕೊಟ್ಟಿದ್ದಾನೆ. ಕೋಟೆ ಹತ್ರ ಬೆಲೆ ಬಾಳ್ತು. ಅದು ಲಕ್ಷದೀಪೋತ್ಸವಕ್ಕೆ ಮತ್ತು ರಥೋತ್ಸವಕ್ಕೆ ಮಾತ್ರ ಹಾಕುವಂಥ ಒಡವೆಗಳಾಗಿ ಟಿಪ್ಪು ಸುಲ್ತಾನ್ಗೂ ಈ ಕೋಟೆಗೆ ಸಂಬಂಧ ಇದೆ. ಓಕೆ ಸರ್,
ಇಲ್ಲಿ ಕೋಟೆ ಪಕ್ಕದಲ್ಲಿ ಒಂದು ಕೆರೆ ಇದೆ, ಅದು ಎಷ್ಟು? ಅದು ಸಿಹಿ ನೀರಿನ ಕೆರೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಾಗಿ ಏನಾಗಿದೆ ಅಂದರೆ ಈಗ ಒಂದು ಊರು ಅಂತಂದರೆ ನೀರು ನೀರು ಇರಬೇಕು. ಆ ಸಿಹಿ ನೀರಿನ ಕೆರೆಯಿಂದ ಏನಾಗಿದೆ ಅಂದರೆ ಇಲ್ಲಿ ನೋಡಿ ಇಲ್ಲೊಂದು ಕಲ್ಯಾಣಿ ಕಾಣ್ತದೆ, ಕಲ್ಯಾಣಿ. ಆ ಕಲ್ಯಾಣಿಯಿಂದ ದೇವಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ನೀರನ್ನು ಸರಬರಾಜು ಮಾಡ್ತಿತ್ತು. ಹಿಂದೆ ಅದೇನು ಅಂದರೆ ಪೈಪುಗಳ ಮುಖಾಂತರ ಆ ಕೆರೆಯಿಂದ ನೀರು ಬರ್ತಾಯಿತ್ತು ಕಾಣಿಸುತ್ತೆ. ಇದೆಲ್ಲ ಇದಾಗ್ಬಿಟ್ಟಿದೆ, ಶಿಥಿಲವಾಗ್ಬಿಟ್ಟಿದೆ, ಅದು ಕಾಣಿಸ್ತಿತ್ತು. ಈ ದೇವಸ್ಥಾನಕ್ಕೆ ಬೇಕಾಗಿರ್ತ ನೀರು ಉಪಯೋಗಿಸ್ಕೊಳ್ಳೋದಕ್ಕೆ ಅದು ಸಿಹಿ ನೀರಿನ ಕೆರೆ. ಅದು ಕುಡಿಯೋದಕ್ಕೆ ಕೂಡ ಭಾಳ ಅಂದರೆ ಸಿಹಿ ನೀರಿನ ಕೆರೆ ಅಂತ ಹೇಳಿದ್ರೆ ಏನು ಅಂತಂತಂದರೆ ಅಲ್ಲಿ ಬಿಂದಿಗೆನಲ್ಲಿ ತೊಗೊಂಬರ್ತಿದ್ದ ನೀರು ಅದು ನೆಲದ ಮೇಲೆ ಇಟ್ಬಿಟ್ರೆ ಅದಕ್ಕೆ ಇರುವೆಗಳು ಅಂತ ಹೇಳ್ತಾರೆ, ಇರುವೆ ಕೂಡ ಮುಟ್ತಾ ಇದ್ವು. ಯಾಕಂದರೆ ಅಷ್ಟು ಸಿಹಿಯಾಗಿರ್ತಕ್ಕಂಥದ್ದು. ಅದೇ ಥರ ಸಿಹಿ ನೀರಿನ ಒಂದು ಕಲ್ಯಾಣಿ ಕೂಡ ಇದೆ, ಆ ಕಡೆ ಕಲ್ಯಾಣಿ ಅಲ್ಲಿ ಅದು ಕೂಡ ಇದೆ, ಇದರ ಪದ್ಧತಿ ಇದೆ. ಇವೆಲ್ಲ ನೀರು ದೇವಸ್ಥಾನಕ್ಕೆ ಉಪಯೋಗಿಸೋಕ್ಕೋಸ್ಕರ ಉಪಯೋಗಿಸ್ತಕ್ಕಂಥ ಅದು ಕಲ್ಯಾಣಿ, ಅದು ಫೌಂಟೇನ್ ಕಲ್ಯಾಣಿ ಅಂತ ಹೇಳ್ಬಿಟ್ಟು. ಸರ್ ಇಲ್ಲಿ ಕೋಟೆ ಒಳಗಡೆ ಒಂದು ಸುರಂಗ ಮಾರ್ಗ ಇದೆ, ಶ್ರೀರಂಗಪಟ್ಟಣಕ್ಕೆ ಶ್ರೀರಂಗಪಟ್ಟಣಕ್ಕೆ ಸುರಂಗ ಮಾರ್ಗ ಇಲ್ಲ, ಆ ಕೋಟೆ ಬಾಗಿಲಲ್ಲಿ ಇದೆ ಸುರಂಗ ಮಾರ್ಗ. ಅಂದರೆ ಈ ಮಾಮೂಲಿ ಹಂಗೆ ಅದು ನಂದಿ ಬೆಟ್ಟಕ್ಕೆ ಎಲ್ಲೋ ಕೆಲಸ. ಅದು ಏನಕ್ಕೆ ಅಂದರೆ ಶತ್ರುಗಳು ರಕ್ಷಣೆ ಮಾಡ್ಕೊಳ್ಬೇಕಲ್ಲ, ಆ ಸುರಂಗ ಮಾರ್ಗ ಇದೆ. ಅದು ಎಲ್ಲಿ ಕನೆಕ್ಟಿವಿಟಿ ಇದೆ? ಅಲ್ಲ, ಕನೆಕ್ಟಿವ್ ಗೊತ್ತಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ ಕನೆಕ್ಟಿವ್, ಇತಿಹಾಸದಲ್ಲೂ ಕನೆಕ್ಟಿವ್ ಗೊತ್ತಿಲ್ಲ, ಬಟ್ ಸುರಂಗ ಮಾರ್ಗ ಇದೆ ಅಷ್ಟೇ. ಅದು ಸುರಂಗ ಮಾರ್ಗ ಎಲ್ಲಿಗೆ ಹೋಗ್ಬೋದು ನಾವು? ನಾನು ಎಲ್ಲಿಗೆ ಹೋಗ್ಬೋದು ಅಂದರೆ ಒಂದು 5-6 ಕಿಲೋಮೀಟರ್ ಇದರಲ್ಲಿ ಮಾಡಿರ್ತಾರೆ. ಶ್ರೀರಂಗಪಟ್ಟಣಕ್ಕೆ ಒಳ ಮಾರ್ಗ ಅದು. ದಂಡೆತ್ತಿ ಬಂದು ಇವರು ಮುತ್ತಿಗೆ ಹಾಕಿದ್ರೆ ಇವರು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅದು ಶ್ರೀರಂಗಪಟ್ಟಣ. ಯಾರ್ದು ಇವನು ಹೈದರಾಲಿ ಟಿಪ್ಪು ಸುಲ್ತಾನ ತಂದೆ, ಆಗ ಅದನ್ನು ಮಾರ್ಗ ಮಾಡಿ ಮಡಗಿದ್ರು. ಈಗೆಲ್ಲ ಮುಚ್ಚೋಗಿದೆ ಆಗಿನ ಸಂದರ್ಭ. ಆಮೇಲೆ ಕೋಟೆ ಸುತ್ತಲೂ ನೀರು ಕಟ್ಟಿರೋರು, ಯಾರು ಒಳಗಡೆ ಬರಬಾರ್ದು ಅಂತ. ಸುತ್ತಲೂ ನೀರು, ಕೋಟೆ ಸುತ್ತಲೂ ಇರೋದು ಕಂದಕ ಅಂತ ಮಾಡಿ. ಅದರಲ್ಲಿ ನೋಡೋದಕ್ಕಂತ ಅಂದ್ಬಿಟ್ಟು ಕಿಂಡಿಗಳಿವೆ, ಹೋಗಿದ್ರೆ ಮೇಲೆ ನೀವು ಅಲ್ಲಿ ನೋಡಿ ಕಟ್ಟೆ ಕಟ್ಟಿದ್ದಾರೆ. ಅದ್ರ ಮೇಲೆ ಮೂರು ಸಂದುಗಳಿವೆ ನೋಡಿ, ಅದರಲ್ಲಿ ವಾಚ್ ಮಾಡ್ತಾ ಇರ್ತಾರೆ. ಯಾರಾದರೂ ಶತ್ರುಗಳು ಬಂದರೆ ಹಾಗೆ ಗುಂಡಿಟ್ಟು ಅಲ್ಲೇ ಬಂದ್ ಮಾಡೋದು, ಅದೆಲ್ಲ ಮಾಡೋದು ಹೇಳಿದ್ರೆ ಅದೆಲ್ಲ.